ओम शांति। आज का मुरली तारीख 7 मार्च 2025। मीठे बच्चे, यह अनादि अविनाशी बना बनाया ड्रामा है। इसमें जो सीन पास हुई वह फिर कल्प के बाद ही रिपीट होगी, इसलिए सदा निश्चिंत रहो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಅನಾದಿ ಅವಿನಾಶಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದರಲ್ಲಿ ಏನೆಲ್ಲ ದೃಶ್ಯಗಳು ಪಾಸಾಗಿ ಹೋಗ್ತವೆ ಅದು ಪುನಃ ರಿಪೀಟ್ ಆಗುತ್ತೆ 5000 ವರ್ಷದ ನಂತರ. ಅಂದರೆ ಒಂದು ಕಲ್ಪದ ನಂತರ ಪುನಃ ಆ ದೃಶ್ಯ ರಿಪೀಟ್ ಆಗ್ತದೆ. ಆದ್ದರಿಂದ ಸದಾ ನಿಶ್ಚಿಂತವಾಗಿ इरी। प्रश्न ಕೇಳ್ತಾರೆ बाबा, यह दुनिया अपनी तमो प्रधान स्टेज पर पहुंच गए, उसकी निशानियाँ क्या है? बाबा प्रश्न ಕೇಳ್ತಿದ್ದಾರೆ, ಈ ಜಗತ್ತು ತಮೋ ಪ್ರಧಾನ ಸ್ಟೇಜನ್ನು ತಲುಪಿಬಿಟ್ಟಿದೆ, ಇದಕ್ಕೆ ಲಕ್ಷಣಗಳೇನು ಅಂತ ಕೇಳ್ತಾನೆ ಬಾಬಾ. ತಮೋ ಪ್ರಧಾನ ತಲುಪಿದೆ ಅನ್ನೋದಕ್ಕೆ ಏನು ಲಕ್ಷಣ ಕಾಣ್ತಾ ಇದೆ? उत्तर, दिन प्रतिदिन उपद्रव होती रहते हैं, कितना घमसान हो रही है, चोर कैसे मार पीट कर लूट ले जाते हैं. ಬಾಬಾ ಉತ್ತರ ಹೇಳ್ತಾರೆ, ಈ ಜಗತ್ತು ತಮೋ ಪ್ರಧಾನ ಸ್ಟೇಜಿಗೆ ತಲುಪಿದೆ ಅನ್ನೋದಕ್ಕೆ ದಿನ ಕಳೆದಂಗೆ ಪ್ರತಿದಿನ ಪರಿಸ್ಥಿತಿಗಳು ಉಪದ್ರವಗಳು ಜಾಸ್ತಿ ಆಗ್ತಾ ಇದೆ. ಬಹಳ ಸಮಸ್ಯೆಗಳು ಬರ್ತಾ ಇದೆ. ದುಃಖ ಶಾಂತಿದೊಳಗಡೆ ಮುಳುಗಿಬಿಟ್ಟಿದೆ. ಕಳ್ಳರು ಸಹ ಬಂದು ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಸಾಯಿಸಿ ಎಲ್ಲ ಜನಗಳನ್ನೆಲ್ಲ ಸಾಯಿಸಿ, ಮನೆಗೆ ನುಗ್ಗಿ ಜನಗಳನ್ನು ಸಾಯಿಸಿ ಬಂಗಾರ ಬೆಳ್ಳಿ ಅದಷ್ಟು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿನಾ ಮೌಸಮ್ ಬರ್ಸಾತ್ ಪಡ್ತಿ रहते हैं, ಸೀಸನೇ ಇರಲ್ಲ, ಮಳೆಗಾಲ ಇರೋದೇ ಇಲ್ಲ. ಚಳಿಗಾಲದಲ್ಲೂ ಅಥವಾ ಬಿಸಿಲು ಕಾಲದಲ್ಲೂ ಮಳೆ ಬರ್ತದೆ. ಕಾಲ ಇಲ್ಲದೇ ಇದ್ದರೂ ಕೂಡ ಮಳೆ ಬರ್ತದೆ, ಮಳೆಗಾಲ ಇಲ್ಲಂದರೆ ಮಳೆ ಬರ್ತದೆ. ಕಿತ್ತನ ನುಕ್ಸಾನ್ ಹೋ ಜಾತ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತದೆ. ಆ ರೀತಿ ಮಳೆ ಬಂತು ಅಂದರೆ ಬೆಳೆ ಎಲ್ಲ ಹಾಕಿರ್ತಾರೆ, ಆ ಸಮಯದಲ್ಲಿ ಮಳೆ ಬೇಕಾಗಿರಲ್ಲ. ಮಳೆ ಆಗಲಿ ಮಳೆ ಈ ರೀತಿ ಬರುತ್ತೆ, ನಾವು ಬಿತ್ತಿರುವಂಥ ಬೆಳೆ ಎಲ್ಲ ಹಾನಿಯಾಗಿ ಹೋಗ್ಬಿಡ್ತದೆ ಅಲ್ವಾ, ನುಕ್ಸಾನ್ ಆಗ್ತದೆ. ಯಹ ಸಬ್ ತಮೋ ಪ್ರಧಾನಕ್ಕೆ ಚಿಹ್ನೆ ಹೇ, ಇವೆಲ್ಲವೂ ಸಹ ಜಗತ್ತು ತಮೋ ಪ್ರಧಾನ ಆಗಿದೆ ಅನ್ನೋದಕ್ಕೆ ಲಕ್ಷಣಗಳು. ತಮೋ ಪ್ರಧಾನ ಪ್ರಕೃತಿ ದುಃಖ ದೇತಿ ರಹತೆ, ತಮೋ ಪ್ರಧಾನ ಆಗಿ ಹೋಗ್ಬಿಟ್ಟಿದೆ ಈ ಪಂಚತತ್ವಗಳು, ಪ್ರಕೃತಿ ಅದು ದುಃಖ ಕೊಡ್ತಾ ಇರುತ್ತೆ. ತುಮ್ ಬಚ್ಚೆ ಡ್ರಾಮಾ ಕೆ ರಾಜ್ ಕೋ ಜಾನ್ತೆ ಹೋ, ಇಸ್ಲಿಯೇ ಕಹತೆ ಹೋ ನಥಿಂಗ್ ನ್ಯೂ. ನೀವು ಮಕ್ಕಳು ನಾಟಕದ ರಹಸ್ಯ ತಿಳ್ಕೊಂಡಿದ್ದೀರಿ, ಆದ್ದರಿಂದ ಹೇಳ್ತೀರಿ ಇದ್ಯಾವುದು ಹೊಸತಲ್ಲ. ಇಷ್ಟು ಏನು ತಮೋ ಪ್ರಧಾನ ಆಗಿದೆ ಪ್ರಪಂಚ, ಇದ್ಯಾವುದು ಹೊಸತಲ್ಲ. ಯಾಕೆಂದರೆ ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಮತ್ತೆ ಪರಿವರ್ತನೆ ಆಗುವಂಥದ್ದಿದೆ ಅಂತ ಬಾಬಾ ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕೆ ನಮಗಿದು ನಥಿಂಗ್ ನ್ಯೂ. ಬಾಬಾ ವರದಾನ ಹೇಳ್ತಾರೆ, बाप और प्राप्ति की स्मृति से सदा हिम्मत उल्लास रहने वाले एक रस अचल भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯಿಂದ ಸದಾ ಉಲ್ಲಾಸದಲ್ಲಿ ಧೈರ್ಯದಲ್ಲಿ ಇರುವಂತಹ ಏಕರಸ ಅಚಲ ಆಗಿರಿ. ಬಾಬಾ ಏನು ಹೇಳ್ತಿದ್ದಾರೆ, ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯಿಂದ ಸದಾ ಉತ್ಸಾಹದಲ್ಲಿರಬೇಕು, ಧೈರ್ಯದಲ್ಲಿರಬೇಕು. ಆಗ ನಮ್ಮ ಸ್ಥಿತಿ ಏಕರಸ ಆಗ್ತದೆ, ಅಚಲ ಅಡೋಲ ಆಗ್ತದೆ. ಬಾಪು ದ್ವಾರ ವರದಾನದ ಅರ್ಥ ಆಗಿದೆ, ಬಾಪು ದ್ವಾರ ಜನ್ಮ से ही जो ಪ್ರಾಪ್ತಿಯ ಹುಯಿ ಹೇ ಉನ್ಕಿ ಲಿಸ್ಟ್ ಸದಾ ಸಾಮ್ನೆ ರಖೋ. ಶಿವ ತಂದೆಯ ಮೂಲಕ ಯಾವಾಗ ಈಶ್ವರಿಯ ಜನ್ಮ ಆಯಿತು, ನಮ್ಮದು ಜ್ಞಾನ ಸಿಕ್ತು, ಆವಾಗಿಂದಲೂ ಸಹ ಬಾಬಾ ನಮಗೆ ಏನೆಲ್ಲ ಪ್ರಾಪ್ತಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಪ್ರಾಪ್ತಿ ಏನೇನು ಕೊಟ್ಟಿದ್ದಾರೆ? ಜ್ಞಾನ ಕೊಟ್ಟಿದ್ದಾರೆ ಬಾಬಾ, ಗುಣಗಳನ್ನು ಕೊಟ್ಟಿದ್ದಾರೆ, ಶಕ್ತಿಗಳನ್ನು ಕೊಟ್ಟಿದ್ದಾರೆ, ಸೇವೆಯನ್ನು ಕಲಿಸ್ಕೊಟ್ಟಿದ್ದಾರೆ. ಎಲ್ಲ ಪ್ರಾಪ್ತಿಗಳ ಲಿಸ್ಟ್ ಮಾಡಿ ನಿಮ್ಮ ಎದುರುಗಳು ಇಟ್ಕೊಳ್ಳಿ. ಜಬ್ ಪ್ರಾಪ್ತಿ ಅಟಲ್ ಅಚಲ್ ಹೇ ತೋ ಹಿಮ್ಮತ್ और उल्लास भी अचल होना है. ಯಾವಾಗ ಬಾಬಾ ಕೊಟ್ಟಿರುವ ಪ್ರಾಪ್ತಿ ಇಷ್ಟು ಅಚಲ ಅಡೋಲ ಅಟಲವಾಗಿರುತ್ತೆ ಅಂದಾಗ
ನಮ್ಮ ಉತ್ಸಾಹ ನಮ್ಮ ಧೈರ್ಯನೂ ಸಹ ಅಚಲವಾಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಚಲ್ ಕೆ ಬಜಾಯ್ ಯದಿ ಮನ್ ಕಭಿ ಚಂಚಲ್ ಹೋ ಜಾತಾ वह स्थिति चंचलता में आ जाती है तो इसका कारण है कि बाप और प्राप्ति का सदा सामने नहीं रखना. ಅಚಲ ಇರಬೇಕು ನಮ್ಮ ಸ್ಥಿತಿ, ಅದರ ಬದಲಾಗಿ ಮನಸ್ಸು ಚಂಚಲ ಆಗ್ತಾ ಇದೆ, ಮನಸ್ಸು ಗೊಂದಲ ಆಗ್ತಾ ಇದೆ ಅಂತಂದರೆ ತಿಳ್ಕೊಳ್ಳಿ, ಇದಕ್ಕೆ ಕಾರಣ ನನಗೆ ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿ ಸದಾ ಇಲ್ಲ ಅಂತ ಅರ್ಥ. सर्व प्राप्तियों का अनुभव सदा सामने व स्मृति में रहे तो सब विघ्न खत्म हो जाए. ಸದಾ ಬಾಬಾ ಮತ್ತು ಒಂದು ಪ್ರಾಪ್ತಿಗಳನ್ನು ಜೊತೆಗೆ ಇಟ್ಕೊಂಡ್ಬಿಟ್ರೆ, ಸ್ಮೃತಿಯಲ್ಲಿ ಇಟ್ಕೊಂಡ್ರೆ ಎಲ್ಲ ವಿಘ್ನಗಳು ಖತಮ ಆಗ್ತದೆ. ಸದಾ ಹೊಸತಾಗಿರುವಂಥ ಉಮಂಗ ಉತ್ಸಾಹದಲ್ಲಿ ಇರ್ತೀರಿ. ಸ್ಥಿತಿ ಕೂಡ ಏಕರಸ ಸ್ಥಿತಿ, ಅಚಲ ಸ್ಥಿತಿ ಇರುತ್ತೆ. ಇದು ವರದಾನದ ಸಾರಾಂಶ ಆಗಿದೆ. ಶ್ಲೋಗನ್: किसी भी प्रकार की सेवा में सदा संतुष्ट रहना ही अच्छे मार्क्स लेना है. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಯಾವುದೇ ಪ್ರಕಾರ ಸೇವೆಯಲ್ಲಿ ಇದ್ದರೂ ಸಹ ಸದಾ ಸಂತುಷ್ಟವಾಗಿರೋದೇ ಇದು ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳೋದಾಗಿದೆ. ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ನಮ್ಮ ಜೀವನದಲ್ಲಿ ಖುಷಿಯಲ್ಲಿರಬೇಕು ಅಂದರೆ ಎಲ್ಲ ಪ್ರಕಾರದ ಬಾಬಾ ಕೊಟ್ಟರು ಎಲ್ಲ ಪ್ರಕಾರದ ಸೇವೆಯಲ್ಲಿ ಕೂಡ ಸಂತುಷ್ಟವಾಗಿ ಇರಬೇಕು. अच्छा, ओम शांति.